ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था। इस कार्रवाई में 9 टेररिस्ट कैंप्स को टारगेट किया गया और पूरी तरह से इसे बर्बाद किया गया। त्रिवर्ण न्यूस्ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ। ನಾನು ಪವಿತ್ರ ಗೌಡ। ನೋಡಿ, ಯಾವುದೇ ಭಯೋತ್ಪಾದಕ ದಾಳಿ ಆಗಲಿ ಅದಕ್ಕೆ ಮುಖ್ಯವಾಗಿ ಎರಡು ಉದ್ದೇಶಗಳು ಇರ್ತವೆ। ಒಂದು, ಜನರನ್ನ ಭಯಪಡಿಸೋದು, ಎರಡನೆಯದು ಜನರನ್ನ ವಿಭಜನೆ ಮಾಡುವುದು। ಪಹಲ್ಗಾಮ್ನಲ್ಲಿ ಆಗಿದ್ದು ಕೂಡ ಇದೆ। ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ದ ಪಾಕಿಸ್ತಾನದ ಭಯೋತ್ಪಾದಕರು ಧರ್ಮ ಕೇಳಿ ಗುಂಡಿಕ್ಕಿದ್ರು, ಪ್ರವಾಸಿಗರಿಗೆ ಕಲ್ಮಾ ಹೇಳೋದಕ್ಕೆ ಹೇಳಿದ್ರು। ಈ ಮೂಲಕ ಅವರು ಹಿಂದೂನೋ ಮುಸ್ಲಿಮರೋ ಅನ್ನೋದು ಕನ್ಫರ್ಮ್ ಮಾಡಿಕೊಳ್ಳೋದು ಅವರ ಉದ್ದೇಶ ಸಹ ಈಡೇರಿತ್ತು। ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಜಗಳ ಶುರು ಮಾಡಿಸಿಬಿಟ್ಟಿದ್ರು। ಆದ್ರೆ ಅವರ ಈ ಉದ್ದೇಶವನ್ನ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ಒಡೆದು ಹಾಕಿದೆ। ಮುಸ್ಲಿಂ ಸಮುದಾಯಕ್ಕೆ ಸೇರಿದ, ಅದರಲ್ಲೂ ಮಹಿಳಾ ಅಧಿಕಾರಿಯನ್ನೇ ಮುಂದೆ ಬಿಟ್ಟು ಭಾರತದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ಇಲ್ಲಿ ಅನ್ನೋ ಸಂದೇಶವನ್ನ ಸಾರಿದೆ। ಹಾಗಾದ್ರೆ ಭಾರತೀಯ ಸೇನೆ ಮಾಡಿದ್ದೇನು? ಆಪರೇಷನ್ ಸಿಂಧೂರದಲ್ಲಿ ಮುಖ್ಯ ಪಾತ್ರ ವಹಿಸಿದ ಆ ಮುಸ್ಲಿಂ ಮಹಿಳಾ ಅಧಿಕಾರಿ ಯಾರು? ಅವರ ಹಿನ್ನೆಲೆ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ। ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ। ಪಹಲ್ಗಾಮ್ ಅಟ್ಯಾಕ್ಗೆ ಪ್ರತೀಕಾರವಾಗಿ ಇಂಡಿಯನ್ ಆರ್ಮಿ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರವನ್ನ ಕೊಟ್ಟಿದೆ। ಉಗ್ರರ ಬರೋಬ್ಬರಿ 9 ಅಡಗು ತಾಣಗಳನ್ನ ಪುಡಿಗಟ್ಟಿ ಬಂದಿದೆ। ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂದ್ರೆ, ಪಹಲ್ಗಾಮ್ನಲ್ಲಿ ಗಂಡಸರನ್ನ ಮಾತ್ರ ಕೊಂದು ಅವರ ಪತ್ನಿಯರ ಕುಂಕುಮವನ್ನ ಭಯೋತ್ಪಾದಕರು ಅಳಿಸಿ ಹಾಕಿದ್ರು। ಇದಕ್ಕೆ ಪ್ರತಿಯಾಗಿ ನಮ್ಮ ಆರ್ಮಿ ಆಪರೇಷನ್ ಸಿಂಧೂರವನ್ನ ಆರಂಭ ಮಾಡಿತು। ಈಗ ಇದರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಅನ್ನ 3 ಸೇನಾಧಿಕಾರಿಗಳು ಮಾಡ್ತಾರೆ। ಇದರಲ್ಲಿ 2 ಮಹಿಳೆಯರೇ ಇರ್ತಾರೆ। ಅಂದ್ರೆ ಈ ಆಪರೇಷನ್ ಸಿಂಧೂರವನ್ನ ಮಹಿಳಾ ಅಧಿಕಾರಿಗಳೇ ಲೀಡ್ ಮಾಡ್ತಿದ್ದಾರೆ ಅಂತಾಯ್ತು। ಅದರಲ್ಲೂ ಮುಖ್ಯ ಸೇನಾಧಿಕಾರಿಯಾಗಿ ಒಬ್ಬ ಮುಸ್ಲಿಂ ಮಹಿಳಾ ಸೇನಾಧಿಕಾರಿ ಇದ್ದಾರೆ। ಅವರೇ ಜಗತ್ತಿನ ಮುಂದೆ ನಿಂತು ಆಪರೇಷನ್ ಸಿಂಧೂರದ ಮಾಹಿತಿಯನ್ನ ಕೊಡೋದಕ್ಕೆ ಬರ್ತಾರೆ। ಇಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಮಹಿಳೆಯರ ಮುಖಾಂತರ ಪ್ರತಿಕಾರವನ್ನ ತೀರಿಸಿಕೊಂಡಿದ್ದಷ್ಟೇ ಅಲ್ಲದೆ ಒಬ್ಬ ಮುಸ್ಲಿಂ ಮಹಿಳಾ ಸೇನಾಧಿಕಾರಿಯನ್ನ ಮುಂದೆ ಬಿಟ್ಟು ನಮ್ಮಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲ, ನಾವೆಲ್ಲರೂ ಒಂದೇ ಅನ್ನೋ ಸಂದೇಶವನ್ನ ಇಡೀ ಜಗತ್ತಿಗೆ ಸಾರಿದೆ। ಆಪರೇಷನ್ ಸಿಂಧೂರದ ಬಗ್ಗೆ ಮಹಿಳಾ ಅಧಿಕಾರಿಗಳಾದ ವಿಂಗ್ ಕಮಾಂಡರ್ ಭೂಮಿಕಾ ಸಿಂಗ್ ಹಾಗೂ ಕರ್ನಲ್ ಸೋಫಿಯಾ ಕುರೇಶಿ ಸುದ್ದಿಗೋಷ್ಠಿಯನ್ನ ನಡೆಸಿ ಜಗತ್ತಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ। ಜೈಷ್ ಎ ಮೊಹಮ್ಮದ್ನ ಪ್ರಧಾನ ಕಚೇರಿಯನ್ನ ನಾಶ ಮಾಡಲಾಗಿದೆ, ಆದ್ರೆ ಯಾವುದೇ ಮಿಲಿಟರಿ ನೆಲೆಯನ್ನ ಗುರಿ ಮಾಡಿಲ್ಲ, ಒಬ್ಬನೇ ಒಬ್ಬ ನಾಗರಿಕರಿಗೆ ತೊಂದರೆ ಕೊಟ್ಟಿಲ್ಲ ಅನ್ನೋದಾಗಿ ಭಾರತೀಯ ಮಹಿಳಾ ಸೇನಾಧಿಕಾರಿಗಳು ಹೇಳಿದ್ದಾರೆ। ಈ ಮೂಲಕ ಇಂಡಿಯನ್ ಆರ್ಮಿ ಮಹಿಳೆಯರಿಗೆ ಕೊಟ್ಟಿರೋ ಪ್ರಾಮುಖ್ಯತೆ ಮತ್ತು ಅದರಲ್ಲಿ ಮುಸ್ಲಿಂ ಮಹಿಳಾ ಅಧಿಕಾರಿಯನ್ನ ಸೇನಾಧಿಕಾರಿಯನ್ನ ಮುಂದೆ ಬಿಟ್ಟು ಹಿಂದೂ ಮುಸ್ಲಿಂ ಒಂದೇ ಅನ್ನೋದನ್ನ ಸಾರಿದೆ। ಹಾಗಾದ್ರೆ ಈ ಸೋಫಿಯಾ ಕುರೇಶಿ ಯಾರು ಅನ್ನೋದನ್ನ ನೋಡೋಣ। ಮೂಲತಃ ಇವರು ಗುಜರಾತ್ ಮೂಲದವರು। 1981ರಲ್ಲಿ ಗುಜರಾತ್ನ ವಡೋದರದಲ್ಲಿ ಜನಿಸಿದ ಅವರು ಜೀವ ರಸಾಯನ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ। ಅಂದ ಹಾಗೆ ಈ ಸೋಫಿಯಾ ಅಜ್ಜ ಕೂಡ ಭಾರತೀಯ ಸೇನೆಯಲ್ಲಿ ಇದ್ರು। ಅವರ ತಂದೆ ಕೂಡ ಕೆಲವು ವರ್ಷಗಳ ಕಾಲ ಸೈನ್ಯದಲ್ಲಿ ಧಾರ್ಮಿಕ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ। ಸೋಫಿಯಾ ಕುರೇಶಿ ಅವರು 1999ರಲ್ಲಿ ಇಂಡಿಯನ್ ಆರ್ಮಿಗೆ ಸೇರ್ಕೊಳ್ತಾರೆ। ಚೆನ್ನೈನ ಅಧಿಕಾರಿಗಳ ತರಬೇತಿ ಅಕಾಡೆಮಿಯಲ್ಲಿ ತರಬೇತಿಯನ್ನ ಪಡ್ಕೋತಾರೆ। ಇದಾದ ನಂತರ ಸೈನ್ಯದಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕ ಆಗ್ತಾರೆ। 2006ರಲ್ಲಿ ಕಾಂಗೋದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಇದೇ ಸೋಫಿಯಾ ಕುರೇಶಿ ಮಿಲಿಟರಿ ವೀಕ್ಷಕರಾಗಿ ಸೇವೆ ಸಲ್ಲಿಸ್ತಾರೆ। ಇನ್ನು ಭಾರತೀಯ ಸೇನೆಯಲ್ಲಿ ಇದ್ಕೊಂಡು ಸೋಫಿಯಾ ಕುರೇಶಿ ಮಾಡಿದ ಸಾಧನೆಗಳು ಅಷ್ಟಿಷ್ಟಲ್ಲ। ಪಂಜಾಬ್ ಗಡಿಯಲ್ಲಿ ಆಪರೇಷನ್ ಪರಾಕ್ರಮ ನಡೀತಾ ಇದ್ದ ಸಂದರ್ಭದಲ್ಲಿ ಸಲ್ಲಿಸಿದ ಸೇವೆಗೆ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅವರಿಂದ ಪ್ರಶಂಸಾ ಪತ್ರವನ್ನ ಪಡ್ಕೊಂಡಿದ್ದಾರೆ। ಈಶಾನ್ಯ ಭಾರತದಲ್ಲಿ ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಮಾಡಿದ ಅತ್ಯುತ್ತಮ ಕೆಲಸಕ್ಕೆ ಸಿಗ್ನಲ್ ಆಫೀಸರ್ ಇನ್ ಚೀಫ್ ಅವರಿಂದ ಪ್ರಶಂಸಾ ಪತ್ರವನ್ನ ಪಡ್ಕೊಂಡಿದ್ದಾರೆ। ಅಂದ ಹಾಗೆ ಈ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಕುರೇಶಿ 2016ರಲ್ಲಿ ಬಹುರಾಷ್ಟ್ರೀಯ ಮಿಲಿಟರಿ ಕವಾಯಿತ್ನಲ್ಲಿ ಭಾರತದ ತುಕಡಿಯನ್ನ ಮುನ್ನಡೆಸಿ ಗಮನವನ್ನ ಸೆಳೆದಿದ್ರು। ನಂತರ ಭಾರತೀಯ ಸೇನೆಯ ಮೊದಲ ಮಹಿಳಾ ಅಧಿಕಾರಿಯಾದ್ರು।
ಬಹುರಾಷ್ಟ್ರೀಯ ಮಿಲಿಟರಿ ಕವಾಯತನ್ನ ಎಕ್ಸರ್ಸೈಸ್ ಫೋರ್ಸ್ 18 ಅಂತ ಹೆಸರಿಡಲಾಗಿತ್ತು. ಇದು ಆ ಟೈಮ್ನಲ್ಲಿ ಭಾರತ ಆಯೋಜಿಸಿದ ಅತಿ ದೊಡ್ಡ ವಿದೇಶಿ ಮಿಲಿಟರಿ ಕವಾಯತು ಆಗಿತ್ತು. ಆ ಕವಾಯತಿನಲ್ಲಿ ಭಾಗವಹಿಸಿದ್ದ 18 ತಂಡಗಳಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಕುರೇಶಿ ಏಕೈಕ ಮಹಿಳಾ ಅಧಿಕಾರಿಯಾಗಿದ್ರು. ಇಂತಹ ಸೋಫಿಯಾ ಕುರೇಶಿ ಆಪರೇಷನ್ ಸಿಂಧೂರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಈ ಆಪರೇಷನ್ ನಲ್ಲಿ ಸೋಫಿಯಾ ಕುರೇಶಿಗೆ ಮಹತ್ವದ ಸ್ಥಾನ ಕೊಡೋದ್ರ ಮೂಲಕ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ಇಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಸಂದೇಶವನ್ನ ಸಾರಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.